ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 108. ಆಲ್ಮೋಸ್ಟ್ ರಜಾ ಎಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆಗಳಿಗೆ ಬಂದು ಸೇರ್ಕೊಂಡಿದೀವಿ ಅಂತ ಅನ್ಕೊಳ್ತೀನಿ. ಯಾರ್ಯಾರೆಲ್ಲ ಅವರು ತವ್ರ ಮನೆಗೆ ಹೋಗಿದ್ರಿ, ದೋಸ್ ಹೂ ಕ್ಯಾನ್ ರಿಲೇಟ್ ಅಂದ್ರೆ ಲೈಕ್ ಮಕ್ಳಿರೋರು ಯಾರೆಲ್ಲ ಸ್ಕೂಲ್ಗೆ ಟೈಮ್ ಆಯಿತು, ಐ ಮೀನ್ ಡೇಟು ಹತ್ರ ಬಂತು, ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಮನೆಗೆ ಬಂದಿರೋ ಅಂಥದ್ದು. ಅವರಲ್ಲಿ ನಾನು ಕೂಡ ಒಬ್ಳು. ತುಂಬ ದಿನ ಅಲ್ಲಿ ಇದ್ದಂಗೆ ಅನಿಸ್ತು ಈ ಸಲ. ಅಟ್ಲೀಸ್ಟ್ ನಾನು ಹೋಗಿ ಒಂದು 10 days ಇದ್ದೆ ಅಂದ್ಕೊತೀನಿ. ಟೈಮ್ ಮಾಡಿಕೊಂಡು ಹೋಗಿ ಇದ್ದು ಬಂದಂಗೆ ಆಗತ್ತೆ, ಇಲ್ಲ ಅಂದರೆ ಹೋಗೋದು 2 ದಿನಕ್ಕೆ ವಾಪಸ್ ಬರೋದು ಹಾಗಾಗತ್ತೆ. ಈ ರಜದಲ್ಲಂತೂ ಸುಮಾರು ಫಂಕ್ಷನ್ಗಳೇ ಆಗೋಯ್ತು. ಅದನ್ನೆಲ್ಲ ಅಟೆಂಡ್ ಮಾಡಿ ಏಪ್ರಿಲಲ್ಲಿ ಮೇ ಮಂತಲ್ಲೇ ನನಗೆ ಟೈಮ್ ಸಿಕ್ಕಿದ್ದು ಹೋಗೋಕ್ಕೆ. ಅದರಲ್ಲೂ ಮಧ್ಯದಲ್ಲಿ ನನಗೆ 1-2 days ಬ್ರೈಡಲ್ಗೆ ನಾನು ಒಪ್ಕೊಂಡಿದ್ದರಿಂದ ಆರ್ಡರ್ ದಾವಣಗೆರೆಗೂ ಕೂಡ ಹೋಗಿ ಬರಬೇಕಾಯಿತು. ಸೊ ಎಲ್ಲ ಮುಗಿಸ್ಕೊಂಡು ರಜಾನ ಕಂಪ್ಲೀಟಾಗಿ ತೃಪ್ತಿಯಾಗಿ ಒಂದಷ್ಟು ದಿನ ಇದ್ದು ವಾಪಸ್ಸು ಬರ್ತಾ ಇದ್ದೀವಿ ನಾವು ಆನ್ ದ ವೇ ಟು ಮೈ ಹೋಮ್. ಸೊ ಈಗ ಮಕ್ಕಳಿಗೆ ಕಮಿಂಗ್ ಮಂಡೆಯಿಂದ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲನೂ ಸ್ವಲ್ಪ ಪ್ರಿಪೇರ್ ಮಾಡ್ಕೋಬೇಕಲ್ವಾ. ಬುಕ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ, ಅದನ್ನು ಇಸ್ಕೊಂಡಿದ್ದಾಯಿತು. ಅದಕ್ಕೆ ಬೈಂಡಿಂಗ್ ಸುಧೀರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದು ಬಿಟ್ಟು ಇನ್ನು ಯೂನಿಫಾರ್ಮ್ಸು, ಅವ್ರ ಸಾಕ್ಸು, ಟಿಫನ್ ಬಾಕ್ಸಸ್ಸು, ಬ್ಯಾಗ್ಸು, 1-2 ಹಂಗೆ ಲಿಸ್ಟ್ ಹೋಗ್ತಾ ಇರುತ್ತೆ. ಸೊ ಈಗ ಹೋಗಿದ ತಕ್ಷಣ ಫಸ್ಟ್ ಮಾಡಬೇಕಿರೋದು ನಾನು ಲಿಸ್ಟ್ ಮಾಡಿ ಏನೇನು ಬೇಕು ಅಂತ ಒಂದು ಕ್ವಿಕ್ಕಾಗಿ ಹೋಗಿ ಶಾಪಿಂಗ್ ಮಾಡಬೇಕು. ಪ್ರಾಬಬ್ಲಿ ದೆನ್ ವೆರಿ ನೆಕ್ಸ್ಟ್ ಡೇನೇ ನಾನು ಹೋಗಬೇಕಾಗಬಹುದು. ಬಿಕಾಸ್ ನಾವು ಬರ್ತಾ ಇರೋದು ಫ್ರೈಡೇ ಆ್ಯಂಡ್ ನಮಗೆ ಸ್ಯಾಟರ್ಡೇ ಒಂದೇ ದಿನ ಟೈಮ್ ಇರೋದು. ಸಂಡೇಸ್ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಕ್ಲೋಸ್ ಆಗಿರುತ್ತೆ, ಹೋದ್ರೂ ಕೂಡ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಎಲ್ಲನೂ ತಂದಿಟ್ಕೋಬೇಕು ಮುಂಚೆನೇ. ನೋಡೋಣ ಹೆಂಗಾಗತ್ತೆ ಅಂತ. ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂತಿದ್ದೀನಿ, ಬಿಕಾಸ್ ಅವ್ರಿಗೆ ಬೇಕಾಗಿರೋ ಅಂಥದ್ದು ಕೊಡಿಸಿದ್ರೆ ದೇ ವಿಲ್ ಬಿ ಹ್ಯಾಪಿ ಅಟ್ ದ ಎಂಡ್ ಆಫ್ ದ ಡೇ ಅಂತ ಅಷ್ಟೇ. ಆ್ಯಂಡ್ ಪೋಸ್ಟ್ ಟು ದಟ್ ಮನೆಗೆ ಬಂದಮೇಲೆ ಒಂದು ಟ್ರಯಲ್ಸ್ ಇತ್ತು. ಇವರು ಬ್ರೈಡ್ ಟು ಬಿ ಲೈಕ್ ಇವ್ರಿಗೆ ಎಂಗೇಜ್ಮೆಂಟ್ ಮೇಕೋವರ್ ಬೇಕಿತ್ತು. ಯಾವುದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲ ಇವ್ರಿಗೆ ಮೇಕಪ್ ಮಾಡಿಸಿ. ಸೊ ಹಾಗಾಗಿ ಅವ್ರು ಒಂದು ಟ್ರಯಲ್ ಬೇಕು ಅಂತ ಕೇಳ್ಕೊಂಡು ಬಂದಿದ್ದರು. ಅವ್ರಿಗೆ ನಾನು ಹಾಫ್ ಫೇಸ್ ಟ್ರಯಲ್ ಮಾಡಿ ತೋರಿಸಿ, ಅದಾದಮೇಲೆ ಅವ್ರಿಗೆ ಶಿ ಲೈಕ್ಡ್ ಇಟ್, ನ್ಯಾಚುರಲ್ ಆಗಿದೆ, ನನಗೆ ಈ ಥರನೇ ಬೇಕಿತ್ತು ಅಂತ ಹೇಳಿ ಅವರು ಎಂಗೇಜ್ಮೆಂಟ್ಗೆ ಬುಕ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್.